Hi, hello. Welcome back to your English class Zero to Hero. Today in this class, we learn about the first PUC first lesson, The Gentleman of the Jungle, written by Emo Kinyata. ಸೊ ಇಲ್ಲಿ ಮೊದಲನೇದಾಗಿ ಪ್ರೀ ರೀಡಿಂಗ್ ಆಕ್ಟಿವಿಟೀಸ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ನರೇಟ್ ಅ ಸ್ಟೋರಿ ಫ್ರಮ್ ದಿ ಪಂಚತಂತ್ರ ವೇರ್ ಗುಡ್ ಪ್ರಿವೈಲ್ಸ್ ಓವರ್ ಎವಿಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪಂಚತಂತ್ರ ಕಥೆಗಳಲ್ಲಿ ಸಾಕಷ್ಟು ಒಂದು ಗುಡ್ ಮೆಸೇಜ್ ಕೊಡುವಂಥ ಮಾರಲ್ ಸ್ಟೋರಿ ಇರುವಂಥ ಕಥೆಗಳದಾವ. ಆ ಕಥೆಗಳಲ್ಲಿ ಯಾವತ್ತೇನಪ್ಪ ಅಂದ್ರೆ ಒಳ್ಳೆಯದು ಕೆಟ್ಟದ್ರ ಮೇಲೆ ವಿಜಯವನ್ನು ಸಾಧಿಸುತ್ತೆ. ಸೊ ಗುಡ್ ಆಲ್ವೇಸ್ ವಿಕ್ಟ್ರಿ ಆನ್ ಎವಿಲ್ ಅಂತ ನಾವು ಹೇಳ್ಬೋದು. ಅಂಥ ಒಂದು ಕಥೆಗಳಲ್ಲಿ ಇಲ್ಲಿ ಕೂಡ ಒಂದು ಕಥೆ ಇದೆ. ಸೊ ಈ ಕಥೆಯಲ್ಲಿ ನಮಗೆ ನೋಡಕತ್ತೀರಿ ನೀವು ಪ್ರಾಣಿಗಳು ಮತ್ತು ಇಲ್ಲಿ ಒಂದು ಕಾಡಲ್ಲಿ ಒಂದು ಇಮೇಜ್ ಇಲ್ಲಿ ಕೊಡ್ತಾ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಇಲ್ಲಿ ಬರ್ತಾನೆ, ಅದ್ರ ಬಗ್ಗೆ ನಾವು ಕಥೆಯಲ್ಲಿ ಮಾತಾಡ್ತಾ ಹೋಗೋಣ. ಸೊ ಇಲ್ಲಿ ನಮ್ಮ ಯೋಮೋ ಕಿನ್ಯಾಟ, ಅದನ್ನು ನಾವು ಯೋಮೋ ಅಂತ ಓದಬೇಕು, ಜೋಮೋ ಅಲ್ಲ. ಆಫ್ರಿಕನ್ ರೈಟರ್ ಆದಂಥ ಯೋಮೋ ಕಿನ್ಯಾಟ ಅವರು ಈ ಒಂದು ಕಥೆಯಲ್ಲಿ ಏನಪ್ಪ ಅಂತಂದರೆ ಯುರೋಪಿಯನ್ ಪೀಪಲ್ಸ್ ಆ್ಯಂಡ್ ಆಫ್ರಿಕನ್ ಪೀಪಲ್ಸ್ ಇವರಿಬ್ಬರನ್ನ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ. ಹೇಗೆ ಯುರೋಪಿಯನ್ ಪವರ್ಸ್ ಸುಪೀರಿಯರ್ ಆಗಿತ್ತು, ಅವ್ರು ಹೇಗೆ ಆಫ್ರಿಕನ್ಸ್ ಪೀಪಲನ್ನು ಆಳ್ವಿಕೆ ಮಾಡ್ತಾರೆ ಅನ್ನೋದನ್ನು ಈ ಸೋಷಿಯಲ್ ಸಿಸ್ಟಮಲ್ಲಿ ಸ್ಯಾಟೈರ್ ಅಂತ ನಾವು ಹೇಳ್ತಾ ಬರ್ತೇವೆ. ಇಟ್ ಮೀನ್ಸ್ ಇದನ್ನು ನಾವು ಪೊಲಿಟಿಕಲ್ ಸ್ಯಾಟೈರ್ ಅಂತ ಕೂಡ ಹೇಳಿದ್ರೂ ತಪ್ಪೇನಿಲ್ಲ. ಅಂದರೆ ಸಾಮಾಜಿಕ ವಿಡಂಬನೆಗಳನ್ನು ಪ್ರಾಣಿಗಳನ್ನು ಹೋಲಿಸಿ ಮನುಷ್ಯರನ್ನು ಹೋಲಿಸಿ ಒಂದು ಐರಾನಿಕಲಿ ಹ್ಯೂಮರ್ ಆಗಿ ಏನಪ್ಪ ಅಂತಂದ್ರೆ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ ಒಂದು ಅಂಥ ಕಥೆ ಇದೆ, ಏನಂತ ನೋಡ್ತಾ ಬರೋಣ ಬನ್ನಿ. ಇನ್ ದ ಲೇಟ್ 19th century, ದ ಚೀಪ್ ಯುರೋಪಿಯನ್ ಪವರ್ಸ್ ಡಿವೈಡೆಡ್ ಆಫ್ರಿಕಾ ಅಮಾಂಗ್ ದೆಮ್ಸೆಲ್ವ್ಸ್. ಏನಾಗುತ್ತಪ್ಪ ಅಂತಂದರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪಿಯನ್ ಪೀಪಲ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಎಲ್ಲ ಅಧಿಕಾರಗಳನ್ನು ಆಫ್ರಿಕನ್ ಜನರ ಮೇಲೆ ಇಂಪೋಸ್ ಮಾಡಿ ಆಫ್ರಿಕನ್ ಪ್ರದೇಶವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವರ್ ಸುಪೀರಿಯರ್ ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದಿ ಟ್ರಿಟೀಸ್ ದೇ ವರ್ ಆಸ್ಕ್ಡ್ ಟು ಸೈನ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕೆ ಹಿಂಗಾಗುತ್ತಪ್ಪ ಅಂತಂದರೆ ಯುರೋಪಿಯನ್ ಪೀಪಲ್ಸ್ ಹೇಳ್ತಾ ಬರ್ತಾರೆ ದೇರ್ ಪವರ್ಸ್ ಆರ್ ಸುಪೀರಿಯರ್ ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್, ಅಂದರೆ ಇಲ್ಲಿ ಆಫ್ರಿಕನ್ಸ್ ಮುಖ್ಯ ವ್ಯಕ್ತಿಗಳು ಅಥವಾ ಆಫ್ರಿಕನ್ ಪೀಪಲ್ಸ್ ಏನಪ್ಪ ಅಂತಂದರೆ ಈ ಯುರೋಪಿಯನ್ಸ್ರ ಒಪ್ಪಂದ ಮಾಡಿಕೊಂಡಿರುವಂಥ ಈ ಟ್ರಿಟೀಸ್ ಅಂತ ಹೇಳ್ತಾ ಬರ್ತೀವಲ್ಲ, ಅಂದರೆ ಅಗ್ರಿಮೆಂಟ್ಸ್ ಅಂತ ಆಗುತ್ತೆ, ಒಪ್ಪಂದಗಳು. ಸೊ ಆ ಒಂದು ಅಗ್ರಿಮೆಂಟ್ಗೆ ಇವರು ಸುಮ್ಮನೆ ಸಹಿ ಹಾಕಿಬಿಡ್ತಾರೆ. ಯಾಕಂದರೆ ಅವುಗಳ ಮೀನಿಂಗೇ ಇವ್ರಿಗೆ ಗೊತ್ತಿರಲ್ಲ, ಅವುಗಳು ಇವರಿಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ವೆನ್ ದೇ ಆರ್ ಗೋಯಿಂಗ್ ಟು ಪುಟ್ ದಿ ಸೈನ್ ಟು ಆಲ್ ದೋಸ್ ಅಗ್ರಿಮೆಂಟ್ಸ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಏನಾಗುತ್ತೆ ನೋಡ್ತಾ ಹೋಗೋಣ. ಆಸ್ ಎ ರಿಸಲ್ಟ್ ಆಫ್ರಿಕನ್ಸ್ ಲಾಸ್ಟ್ ದಿ ಲ್ಯಾಂಡ್ಸ್ ದೇ ಹ್ಯಾಡ್ ಟ್ರೆಡಿಷ್ನಲಿ ಲಿವ್ಡ್ ಆನ್ ಆ್ಯಂಡ್ ಕಲ್ಟಿವೇಟೆಡ್. ಅವ್ರು ಯಾವಾಗ ಆ ಯುರೋಪಿಯನ್ಸ್ ಒಪ್ಪಂದಗಳಿಗೆ ಟ್ರಿಟಿಗಳಿಗೆ ಸೈನ್ ಮಾಡಿದ್ರು, ಆಫ್ರಿಕನ್ಸ್ ಪೀಪಲ್ ಏನು ಮಾಡ್ತಾರಪ್ಪ ಅಂತಂದರೆ ತಾವು ಸಾಂಪ್ರದಾಯಿಕವಾಗಿ ನೆಲೆಗೊಂಡು ವಾಸವಾಗಿ ಅಲ್ಲಿ ಕೃಷಿಯನ್ನು ಮಾಡಿರುವಂಥ ಭೂಮಿಯನ್ನು ಕಳ್ಕೊಂಡು ಬಿಡ್ತಾರೆ. ಏನಾಗುತ್ತೆ ಮುಂದೆ ನೋಡ್ತೋಗೋಣ. ದೇರ್ ಅಟಿಟ್ಯೂಡ್ ಟುವರ್ಡ್ಸ್ ಯುರೋಪಿಯನ್, ಇಲ್ಲಿ ದೇರ್ ಮೀನ್ಸ್ ಏನಪ್ಪ ಅಂದರೆ ಆಫ್ರಿಕನ್ ಪೀಪಲ್ಸ್ನ ವರ್ತನೆಗಳು ಯುರೋಪಿಯನ್ ಪೀಪಲ್ಸ್ ಕಡೆ ಹೇಗಿದ್ವಪ್ಪ ಅಂದರೆ ಎಕ್ಸ್ಪ್ಯಾನ್ಷನ್ ಈಸ್ ಮೇಡ್ ಕ್ಲಿಯರ್ ಇನ್ ದ ಫಾಲೋವಿಂಗ್ ಫೆಬಲ್. ಸೊ ಏನಪ್ಪ ಅಂದರೆ ಈ ಆಫ್ರಿಕನ್ಸ್ ಪೀಪಲ್ ಅವರೊಂದಿಗೆ ಹೇಗೆ ವರ್ತನೆ ಮಾಡ್ತಾರೆ ಯುರೋಪಿಯನ್ ಪೀಪಲ್ಸ್ ಒಂದಿಗೆ ಅನ್ನೋದನ್ನೇ ಈ ಕೆಳಗಿನ ಕಥೆಯಲ್ಲಿ ಫೆಬಲಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಬರ್ತಾರೆ. ನೋಡಲಿ, ಫೆಬಲ್ ಮತ್ತು ಸ್ಟೋರಿಗೆ ಟೇಲ್ಗೆ ತುಂಬ ಡಿಫರೆನ್ಸ್ ಇದೆ. ಫೆಬಲ್ ಮೀನ್ಸ್ ಏನಪ್ಪ ಅಂದರೆ ಅಟ್ಲೀಸ್ಟ್ ಇಟ್ ಕಂಟೇನ್ಸ್ ಎನಿಮಲ್ ಕ್ಯಾರೆಕ್ಟರ್ಸ್, ಅಟ್ಲೀಸ್ಟ್ ಒನ್ ಎನಿಮಲ್ ಕ್ಯಾರೆಕ್ಟರ್ಸ್, ಒಂದು ಪ್ರಾಣಿ ಅಥವಾ ಅಲ್ಲಿ ಪ್ರಾಣಿಗಳ ಕ್ಯಾರೆಕ್ಟರ್ಸನ್ನು ಒಳಗೊಂಡಿರ್ತೈತಿ. ಹಾಗೆ ಆ ಕಥೆಯನ್ನು ಹೇಳ್ತಾ ಬರ್ತಾರೆ. ದಟ್ ಈಸ್ ಕಾಲ್ಡ್ ನಾವು ಫೆಬಲ್ ಅಂತ ಹೇಳ್ತಾ ಬರ್ತೀವಿ. ವಿಚ್ ರಿಫ್ಲೆಕ್ಟ್ಸ್ ದ ಆಟಿಟ್ಯೂಡ್ ಆಫ್ ಕಿಕ್ಯೂ ಪೀಪಲ್ ಆಫ್ ಕೆನ್ಯಾ ಟುವರ್ಡ್ಸ್ ದ ಯುರೋಪಿಯನ್ ಲಾಸ್ ಆ್ಯಂಡ್ ಕಮಿಷನ್ಸ್. ಈ ಕೆಳಗಿನ ಕಥೆ ಏನಪ್ಪ ಅಂತಂದರೆ ಈ ಆಫ್ರಿಕನ್ನಲ್ಲಿ ಬರುವಂಥ ಈ ಕಿಕ್ಯೂ ಎನ್ನುವಂಥ ಈ ಕೆನ್ಯಾ ಎನ್ನುವಂಥ ರಾಷ್ಟ್ರದ ಜನರು ಹೇಗೆ ತಮ್ಮ ಈ ಯುರೋಪಿಯನ್ಸ್ಗಳ ಲಾಸ್ ಆಗಲಿ ಕಮಿಷನ್ಸ್ ಆಗಲಿ ಆರ್ಡ್ರಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನೇ ಈ ಕೆಳಗಿನ ಕಥೆಯಲ್ಲಿ ಕೊಡ್ತಾ ಬಂದರೆ ಇದಿಷ್ಟು ಇಂಟ್ರೊಡ್ಯೂಸ್. ಇಟ್ ಮೀನ್ಸ್ ಏನಪ್ಪ ಅಂದರೆ ಇಲ್ಲಿ ಆಥರ್ಸ್ ಹೇಳಕತ್ತಾರೆ ಯುರೋಪಿಯನ್ಸ್ ಮತ್ತು ಆಫ್ರಿಕನ್ ಪೀಪಲ್ಸ್ಗೆ ಕಂಪೇರ್ ಮಾಡಿ ತಮ್ಮ ಲೈಫ್ ಕಂಡೀಷನ್ಸನ್ನು ಸೊಸೈಟಿಯಲ್ಲಿ ಹೇಗಿದೆ ಅನ್ನೋದನ್ನು ನಮಗಿಲ್ಲಿ ಕೆಳಗಿನ ಕಥೆಯಲ್ಲಿ ಹೇಳ್ತಾ ಬರ್ತಾರೆ. ಹಾಗಾದರೆ ಕಥೆ ನೋಡ್ತಾ ಹೋಗೋಣ. ಓಕೆ ನೋಡ್ರಿ. ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಎಲ್ಲ ಹಳೆಯ ಕಥೆಗಳೇನಪ್ಪ ಅಂತಂದರೆ ಹೀಗೆ ಸ್ಟಾರ್ಟ್ ಆಗ್ತಾವೆ. ಒಂದೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳ್ತೇವಲ್ಲ, ಹಾಗಿಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್, ಒಂದು ಆನೆ ಏನಪ್ಪ ಅಂತಂದರೆ ಒಬ್ಬ ಮನುಷ್ಯನೊಂದಿಗೆ ಸ್ನೇಹವನ್ನು ಮಾಡಿತ್ತು. ಒನ್ ಡೇ ಅ ಹ್ಯಾವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್.
ಏನಾಗುತ್ತೆ ಒಂದಿನಪ್ಪ ಅಂತಂದರೆ ಜೋರಾದ ಬಿರುಗಾಳಿಯಿಂದ ಕೂಡಿದಂಥ ಒಂದು ಹ್ಯಾವಿ ಥಂಡರ್ ಸ್ಟ್ರೋಮ್ ಏನಪ್ಪ ಅಂದ್ರೆ ಬ್ರೋಕ್ಔಟ್ ಬೀಸಿತ್ತು ಅಂತ ಹೇಳ್ತಾ ಬರ್ತೀವಿ. ಇನ್ ದ್ಯಾಟ್ ಟೈಮ್ ಏನಾಗುತ್ತೆ ನೋಡ್ರಿ, ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಆ ಎಲಿಫೆಂಟ್ ಏನು ಮಾಡ್ತಪ್ಪ ಅಂದ್ರೆ ತನ್ನ ಸ್ನೇಹಿತನ ಕಡೆ ಹೋಗ್ತೈತಿ. ಯಾರ ಸ್ನೇಹಿತಪ್ಪ ಅಂತಂದರೆ ನೋಡ್ರಿ, ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್. ಆ ಸ್ನೇಹಿತ ಏನಪ್ಪ ಅಂತಂದರೆ ಆ ಆನೆಯ ಸ್ನೇಹಿತ ಕಾಡಿನ ಮೂಲೆಯಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಹೊಂದಿದ್ದ. ಆ್ಯಂಡ್ ಸೆಡ್ ಟು ಹಿಮ್, ಆನೆ ಏನು ಮಾಡ್ತೈತಿ, ಹೋಗಿ ಅವನಿಗೆ ಹೇಳ್ತೈತಿ, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮಿ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೇನ್. ಸೊ ಆ ಆನೆ ಏನು ಮಾಡುತ್ತಪ್ಪ ಅಂದ್ರೆ ಆ ಭಯಾನಕ ಮಳೆಯಲ್ಲಿ ತನ್ನ ಸ್ನೇಹಿತನ ಹತ್ರ ಹೋಗಿ ಕೇಳ್ಕೊತೈತಿ, ಮೈ ಡಿಯರ್ ಗುಡ್ ಮ್ಯಾನ್, ಒಳ್ಳೆಯ ವ್ಯಕ್ತಿಯೇ, ನನ್ನ ಸ್ನೇಹಿತನೇ, ನೀನು ನನ್ನ ಸೊಂಡಿಲನ್ನು ನಿನ್ನ ಗುಡಿಸಲು ಇಟ್ಕೊಳ್ಬೋದಾ? ವಿಲ್ ಯು ಪ್ಲೀಸ್ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಬಿಕಾಸ್ ದೇರ್ ಇಸ್ ಔಟ್ಸೈಡ್ ದ ಹ್ಯಾವಿ ರೇನ್, ಥಂಡರ್ ಸ್ಟ್ರೋಮ್ ರೇನ್, ಟೊರೆನ್ಷಿಯಲ್ ರೇನ್, ಕಂಟಿನ್ಯೂಸ್ ಸುರುವಂಥ ಮಳೆ ಇದೆಯಲ್ಲ, ಅದಕ್ಕಾಗಿ ಏನಪ್ಪ ಅಂದ್ರೆ ಆ ಮಳೆ ಕಡಿಮೆ ಆಗುವವರೆಗೂ ನನ್ನ ಈ ಒಂದು ಸೊಂಡಿಲಪ್ಪ ನಿನ್ನ ಗುಡಿಸಲು ಇಟ್ಕೋಬೋದಾ ಅಂತ ಕೇಳ್ತಾ ಇದೆ. ಈಗ ಮ್ಯಾನ್ ಏನು ರಿಪ್ಲೈ ಮಾಡ್ತಾನೆ ತಗೊಂಡು ನೋಡ್ರಿ, ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್ ಆ್ಯಂಡ್ ರಿಪ್ಲೈಡ್ ಅಂತ ಹೇಳ್ಬೋದು. ನೋಡ್ತಾ ಒಂದು ಕ್ಷಣ ಮನುಷ್ಯ ನೋಡ್ತಾನೆ, ಹೌದಲ್ಲ ಪಾಪ ಎಷ್ಟು ಕಷ್ಟ ಇದೆ, ಹೊರಗಡೆ ಭಯಾನಕ ಮಳೆ ಬರ್ತಾ ಇದೆ ಅಂತ ಏನು ಮಾಡ್ತಾನೆ, ಆ ಆನೆಯ ಪರಿಸ್ಥಿತಿ ನೋಡಿಕೊಂಡು ಅವ್ನು ರಿಪ್ಲೈ ಮಾಡ್ತಾನೆ ನೋಡ್ರಿ, ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್ ಬಟ್ ದೆರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್, ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಏನು ಹೇಳ್ತಾನಪ್ಪ ಅಂದರೆ, ನೋಡಪ್ಪ ನನ್ನ ಸ್ನೇಹಿತನೇ, ನನ್ನ ಗುಡಿಸಲು ಭಾಳ ಚಿಕ್ಕದೈತಿ, ಇಲ್ಲಿ ಎಷ್ಟು ಜಾಗ ಇದೆಯಪ್ಪ ಅಂತಂದರೆ ನಾನಿರ್ಬೋದು, ಜೊತೆಗೇನಪ್ಪ ಅಂತಂದರೆ ನಿನ್ನ ಸೊಂಡಿಲನ್ನು ಅಷ್ಟೇ ಇಡ್ಬೋದು, ನಿನ್ನ ಎಂಟೈರ್ ದೇಹವನ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಜಾಗಿಲ್ಲ. ಅದಕ್ಕೆ ಹೇಳ್ತೈತಿ, ಓನ್ಲಿ ದ ಸ್ಪೇಸ್ ಫಾರ್ ಟು ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್, ನನಗಷ್ಟು ಮತ್ತು ನಿನ್ನ ಟ್ರಂಕ್ ಅಷ್ಟೇ ಜಾಗಿದೆ ಅಂತೇಳಿ ಅವ್ನು ರಿಪ್ಲೈ ಮಾಡ್ತಾ ಬರ್ತಾನೆ. ಈಗೇನಾಗುತ್ತೆ ನೋಡ್ತವನು, ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್ ಸೇಯಿಂಗ್, ಈಗ ಆನೆ ತನ್ನ ಸ್ನೇಹಿತನಿಗೆ ಯಾವಾಗ ಅವನು ಸೊಂಡಿಲನ್ನು ಇಟ್ಕೋತೀನಿ ಅಂತ ಹೇಳಿದಾಗ ತುಂಬ ಖುಷಿಯಾಗಿ ಥ್ಯಾಂಕ್ಸ್ ಹೇಳ್ತಾನೆ. ಯು ಹ್ಯಾವ್ ಡನ್ ಮೀ ಅ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನೋಡಪ್ಪ, ಇವತ್ತು ಏನಪ್ಪ ಅಂದ್ರೆ ನಂಗೆ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಿ, ಉಪಕಾರ ಮಾಡಿದ್ದಿ, ಅದಕ್ಕೆ ಈ ನೀವು ಉಪಕಾರ ಮಾಡಿದ್ದನ್ನು ನಾನು ಒಂದಿನ ವಾಪಸ್ ನಾನು ಉಪಕಾರ ಮಾಡ್ತೀನಿ, ಅದನ್ನು ತೀರಿಸ್ತೀನಿ ಅಂಥೇಳಿ ಹೇಳಿ ಹೋಗ್ತೈತಿ. ನೆಕ್ಸ್ಟ್ ಅಂತ ನೋಡ್ತವನು, ಬಟ್ ವಾಟ್ ಫಾಲೋಡ್. ಸರಿ, ಓಕೆ, ಈಗ ಆ ಮನುಷ್ಯ ಒಪ್ಕೊಂಡ, ಆನೆ ಕೂಡ ಖುಷಿಯಿಂದ ಥ್ಯಾಂಕ್ಸ್ ಹೇಳ್ತು. ನೆಕ್ಸ್ಟ್ ಏನಾಗುತ್ತೆ ನೋಡ್ತವನು, ಆ್ಯಸ್ ಸೂನ್ ಆ್ಯಸ್ ದ ಎಲಿಫೆಂಟ್ ಫುಟ್ ಈಸ್ ಟ್ರಂಕ್ ಇನ್ಸೈಡ್ ದ ಹಟ್ ಸ್ಲೋಲಿ ಹಿ ಪುಷ್ಡ್ ಹೀಸ್ ಹೆಡ್ ಇನ್ಸೈಡ್ ಆ್ಯಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ನೋಡಿರಿ, ಅದಕ್ಕೆ ಹೇಳ್ತಾರ ಮನುಷ್ಯ ಯಾರು ನಂಬಬೇಕು ಯಾರು ನಂಬಾರ್ದು. ಅಲ್ಲ ಏನಾಗ್ತಾರಲ್ಲ, ಉಂಡು ಗಂಗಳದಾಗ ಏನೋ ಮಾಡಿದ್ರಂತ ಹಂಗಾಗುತ್ತೆ. ಇಲ್ಲಿ ಅವನು ಸ್ನೇಹಿತ ಆ ಆನೆಗೆ ಸಹಾಯ ಮಾಡಿದ್ರೆ ಆನೆ ಏನು ಮಾಡ್ತಪ್ಪ ಅಂತಂದರೆ ಮೊದಲು ತನ್ನ ಸೊಂಡಿಲನ್ನು ಗುಡಿಸಲೊಳಗಿಡ್ತು, ಆಮೇಲೆ ಸ್ಲೋಲಿ ತನ್ನ ಹೆಡ್ಡನ್ನು ಒಳಗಡೆ ಇಡ್ತಾ ಬಂತು, ಕೊನೆಗೆ ಏನು ಮಾಡ್ತಪ್ಪ ಅಂದ್ರೆ ತನ್ನ ದೇಹವನ್ನು ಪೂರ್ತಿ ತನ್ನ ಆ ಗುಡಿಸಲ ಒಳಗಡೆ ಇಟ್ಕೊಂಡು ಕೊನೆಗೆ ಆ ಮನುಷ್ಯನೇನಪ್ಪ ಅಂತಂದ್ರೆ ಆ ಸುರಿಯುವಂಥ ಮಳೆಯಲ್ಲಿ ಫ್ಲಂಗ್ ಔಟ್ ಅಂದ್ರೆ ಫ್ಲಿಂಗ್, ಇಟ್ ಮೀನ್ಸ್ ಹೊರಚಿಮ್ಮು, ಚಾಚು, ಹೊರಗಡೆ ಪುಷ್ ಔಟ್ ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಆ್ಯಂಡ್ ದೆನ್ ಲೇ ಡೌನ್ ಕಂಫರ್ಟಬಲಿ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹರ್ಟ್. ಏನಾಗುತ್ತಪ್ಪ ಅಂದರೆ ತನ್ನ ಸ್ನೇಹಿತನ ಗುಡಿಸಲಲ್ಲಿ ಆರಾಮ್ ಕಂಫರ್ಟಬಲ್ ಆಗಿ ಮಲ್ಕೊಂಡ್ಬಿಡ್ತೈತಿ. ನೋಡಿ ಮಲ್ಕೊಂಡು ಹೇಳಕತ್ತೈತಿ, ಸೇಯಿಂಗ್, ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್ ಆ್ಯಂಡ್ ಆ್ಯಸ್ ದೇರ್ ಈಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ಯು ಕ್ಯಾನ್ ಆಫರ್ಡ್ ರಿಮೇನ್ ಇನ್ ದ rain while I am protecting my delicate skin from the hailstorm. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಿರ್ತಾವ. ಆನೆ ಹೇಳಕತ್ತೈತಿ, ನೋಡಪ್ಪ ನಿನ್ನ ಚರ್ಮ ನನಗಿಂತ ಹಾರ್ಡ್ ಐತಿ, ಯಾಕಂದ್ರೆ ನಂದು ಭಾಳ ಡೆಲಿಕೇಟ್ ಸಾಫ್ಟ್ ಆಗಿರುವಂಥ ಸ್ಕಿನ್ ಐತಿ, ಅದಕ್ಕೆ ಹೊರಗಡೆ ಹೇಲ್ ಸ್ಟ್ರೋಮ್ ಅಲಿಕಲ್ಲು ಬೀಳ್ತಾ ಇದೆ ಮಳೆಯಲ್ಲಿ, ಅದಕ್ಕಾಗಿ ಏನಪ್ಪ ನನ್ನ ಡೆಲಿಕೇಟ್ ಸ್ಕಿನ್ನನ್ನು ನಾನು ಈ ಗುಡಿಸಲೊಳಗೆ ಇದ್ಕೊಂಡು ಪ್ರೊಟೆಕ್ಟ್ ಮಾಡ್ಕೋತೀನಿ. ನೀ ಏನಪ್ಪ ಅಂದ್ರೆ ಮಳೆ ಎಂಡ್ ಆಗುವವರೆಗೂ ನೀನು ಹೊರಗಡೆ ನಿಂತ್ಕೊಂಡು ನೀನು ಪ್ರೊಟೆಕ್ಟ್ ಮಾಡ್ಕೋ, ಯಾಕಂದ್ರೆ ನನಗಿಂತ ನಿನ್ನ ದೇಹದ ಚರ್ಮ ಹಾರ್ಡ್ ಆಗಿದೆ ಅಂತೇಳಿ ಆನೆ ಹೇಳಕತ್ತೈತಿ. ಸೊ ಅಕಾರ್ಡಿಂಗ್ ಟು ಎಲಿಫೆಂಟ್, ಹೂಮ್ ಸ್ಕಿನ್ ಇಸ್ ಹಾರ್ಡರ್ ಅಂತಂದರೆ ಮ್ಯಾನ್ ಅಂತ ಆಗುತ್ತೆ, ಡೆಲಿಕೇಟ್ ಸ್ಕಿನ್ ಆರ್ ಸಾಫ್ಟ್ ಸ್ಕಿನ್ ಅಂದರೆ ಇಲ್ಲಿ ಎಲಿಫೆಂಟ್ ಆಗುತ್ತೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ತಗೊಂಡು, ದ ಮ್ಯಾನ್ ಸೀಯಿಂಗ್ ವಾಟ್ ಹೀಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್. ಮನುಷ್ಯ ಹೊರಗೆ ನಿಂತ್ಕೊಂಡು ಮಳೆ ನೋಡಕತ್ತಾನ, ಏನು ಮಾಡಿದೆವು ನಾನು, ಅಲ್ಲ ನಾನು ಹೆಲ್ಪ್ ಮಾಡಿದ್ರೆ ಇವನು ವಾಪಸ್ ನನ್ನನ್ನೇ ಹೊರಗೆ ಹಾಕಿದಲ್ಲ ಅಂಥೇಳಿ.
ಸ್ಟಾರ್ಟೆಡ್ ಟು ಗ್ರಂಬಲ್ ಮೀನ್ಸ್ ಗೊಣಗುವುದು, ಕ್ರೈಂಗ್, ಚೀರುವುದು ಅಂತಾಗುತ್ತೆ. ದ ಎನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಇನ್ನು ಯಾವಾಗ ಚೀರಾಗಿ ಸ್ಟಾರ್ಟ್ ಮಾಡ್ದ ಅವಾಗ ಏನಾಗುತ್ತಪ್ಪ ಅಂದರೆ ಸುತ್ತಮುತ್ತಿರುವಂಥ ಪ್ರಾಣಿಗಳು, ಕಾಡಿನ ಪ್ರಾಣಿಗಳು ಎಲ್ಲವೂ ದನಿಯನ್ನು ಕೇಳಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಏನಾಯಿತು ಅಂಥೇಳಿ ಅಲ್ಲಿ ಎಲ್ಲರೂ ಗ್ಯಾದರ್ ಆಗ್ತಾರೆ. ಆಲ್ ಸ್ಟುಡ್ ಅರೌಂಡ್ ಲಿಸ್ನಿಂಗ್ ಟು ದಿ ಹೇಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹೀಸ್ ಫ್ರೆಂಡ್. ಆ ಎಲ್ಲ ಪ್ರಾಣಿಗಳು ಏನಪ್ಪ ಅಂತಂದ್ರೆ ಬಂದುಕೊಂಡು ಅವರಿಬ್ಬರು ಸುತ್ತು ನಿಂತ್ಕೊಂಡು ಅವ್ರೇನು ಇಬ್ಬರು ಹೇಟೆಡ್ ಆರ್ಗ್ಯುಮೆಂಟ್ ಒಬ್ರಿಗೊಬ್ರು ಮಾಡ್ತಾ ಇದ್ರಲ್ಲ ಅದನ್ನು ಕೇಳಿಸ್ಕೊಂತ ನಿಂತ್ಕೊಂಡ್ರು. ದ ಎಲಿಫೆಂಟ್ ಇನ್ ದಿಸ್ ಟರ್ಮಾಯಿಲ್ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಆ್ಯಂಡ್ ಸೇಡ್ ಇನ್ ಅ ಲೌಡ್ ವಾಯ್ಸ್. ಇದೇನು ಎಲಿಫೆಂಟು ಮತ್ತು ಆ ಮನುಷ್ಯ ಇಬ್ಬರು ಆರ್ಗ್ಯುಮೆಂಟ್ ಮಾಡ್ತಿದ್ರು, ಅಲ್ಲಿ ಪ್ರಾಣಿಗಳು ನಿಂತ್ಕೊಂಡು ನೋಡ್ತಾ ಇದ್ವು. ಈ ಒಂದು ನಾಯ್ಸ್ ಎಲ್ಲಿಗಪ್ಪ ಅಂತಂದರೆ ಆ ಕಾಡಿನ ರಾಜ ಆದಂಥ ಲಾಯನ್ ಕೂಡ ಕೇಳಿಸ್ತೈತಿ. ಆ ಲಾಯನ್ ಹೆಂಗೆ ಬರ್ತದೆ ನೋಡ್ರಿ, ರೋರಿಂಗ್, ಗರ್ಜನೆ ಮಾಡಿಕೊಂಡು ಬಂದುಬಿಡ್ತೈತಿ. ಆ ಒಂದು ಟರ್ಮಲ್ ಮೀನ್ಸ್ ಇರಿಟೇಟ್, ಆ ತೊಂದರೆ ಅಂತ ಆಗುತ್ತೆ. ಈಗ ಲಾಯನ್ ಹೇಳ್ತಾನೆ ನೋಡ್ರಿ ಲೌಡ್ ವಾಯ್ಸಲ್ಲಿ, ಡೋಂಟ್ ಯು ಆಲ್ ನೋ ದ್ಯಾಟ್ ಐ ಆಮ್ ದ ಕಿಂಗ್ ಆಫ್ ದಿ ಜಂಗಲ್. ನಿಮ್ಗೆಲ್ರಿಗೂ ಗೊತ್ತಿಲ್ವಾ ನಾನು ಕಾಡಿನ ರಾಜ ಅಂಥೇಳಿ? ನೋಡ್ರಿ, ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ಇಲ್ಲಿ ಯಾರಿಗೆ ಧೈರ್ಯ ಇದೆ, ಯಾವನವನು ನನ್ನ ಸಾಮ್ರಾಜ್ಯದ ಈ ಒಂದು ಶಾಂತಿಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ದೇನೆ ಅಂತೇನಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾ ಬರ್ತೈತಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಹೋಗೋಣ. ಆನ್ ಹಿಯರಿಂಗ್ ದಿಸ್ ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ ಇನ್ ದ ಜಂಗಲ್ ಕಿಂಗ್ಡಮ್. ಯಾವಾಗ ಅಲ್ಲಿ ಆ ಲಾಯನ್ ಬಂದು ಏನು ಹೇಳ್ತು ಆವಾಗ ಈ ಒಂದು ಕಾಡಿನಲ್ಲಿ ಈ ಲಾಯನ್ ಎಲಿಫೆಂಟ್ ಕೂಡ ಏನಪ್ಪ ಅಂತಂದ್ರೆ ಒಬ್ಬ ಉನ್ನತ ಹೈಯರ್ ಮಿನಿಸ್ಟರ್ ಆಗಿದ್ದ ಆ ಕಾಡಿನ ಕಿಂಗ್ಡಮಲ್ಲಿ. ಈಗ ರಿಪ್ಲೈ ಮಾಡ್ತಾ ಬರ್ತಾ ನೋಡ್ರಿ, ಆನೆ ರಿಪ್ಲೈಡ್ ಇನ್ ಅ ಸೂತಿಂಗ್ ವಾಯ್ಸ್, ನಯವಾದ, ಮೃದುವಾದ, ಪೊಲೈಟ್ ಅಂತ ಹೇಳ್ತೀವಿ, ಹೌದಾ? ಸೂತಿಂಗ್ ವಾಯ್ಸ್ ಹೇಳ್ತೈತಿ ಏನಂತೇಳಿ ಆ್ಯಂಡ್ ಸೈಡ್ ಹೇಳ್ತ ನೋಡ್ರಿ, ಮೈ ಲಾರ್ಡ್, ನನ್ನ ದೇವರೇ, ನನ್ನ ರಾಜನೇ, ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದಿ ಪೀಸ್ ಇನ್ ಯುವರ್ ಕಿಂಗ್ಡಮ್. ಇಲ್ಲಿ ಯಾವುದೇ ನಾವು ನಿಮ್ಮ ಸಾಮ್ರಾಜ್ಯದ ಶಾಂತಿಯನ್ನು ಕದಡುವಂಥ ನಾವು ಕೆಲಸ ಮಾಡ್ತಾ ಇಲ್ಲ. I have only been having a little discussion with my friend here as the possession of his little hut with your ಲಾರ್ಡ್ಶಿಪ್ ಸೀಯಿಂಗ್ ಮೀ ಅಕ್ಯುಫೈಯಿಂಗ್ ಅಂತ ಹೇಳ್ತಾ ಬರ್ತೇನೆ. ಇಲ್ಲಿ ನಾವು ಏನಪ್ಪ ಅಂದರೆ ಕೇವಲ ಒಂದು ಸಣ್ಣ ಡಿಸ್ಕಷನ್ ಮಾಡಕತ್ತೇವೆ. ವಿ ಆರ್ ಗೋಯಿಂಗ್ ಟು ಓನ್ಲಿ ಲಿಟಲ್ ಬಿಟ್ ಡಿಸ್ಕಷನ್ ಅಬೌಟ್ ದಿ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್. ಈ ಗುಡಿಸಲು ಯಾರ್ದು, ಇದು ಯಾರಿಗೆ ಸೇರಿದ್ದು, ಇದರ ಅಧಿಕಾರ, ಓನರ್ಶಿಪ್ ಯಾರ್ದು ಅಂತೇಳಿ ನಾವಿಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇದ್ದೇವೆ. ಈಗ ನೀವು ನೋಡಕತ್ತಿರಲ್ಲ ಈ ಗುಡಿಸಲು ಯಾರ್ದು ಅಂತ, ಅದ್ರ ಬಗ್ಗೆ ನಾವು ಲಿಟಲಾಗಿ ಡಿಸ್ಕಸ್ ಮಾಡಕತ್ತೀವಿ, ಬೇರೆ ಏನೂ ಅಲ್ಲ ಅಂತೇಳಿ ಆ ಎಲಿಫೆಂಟ್ ಆನ್ ಏನಪ್ಪ ಅಂದ್ರೆ ರಾಜನಿಗೆ ಹೇಳ್ತಾ ಬರ್ತೈತಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಹೋಗೋಣ. ದ ಲಾಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹೀಸ್ ಕಿಂಗ್ಡಮ್. ಇಲ್ಲಿ 1 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಬರ್ತಿರ್ತೈತಿ. ವಾಟ್ ಡಿಡ್ ಲಾಯನ್ ವಾಂಟ್ ಇನ್ ಹೀಸ್ ಕಿಂಗ್ಡಮ್ ಅಂತ ಕೇಳಿದ್ರೆ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳ್ತಾ ಬರ್ತೇವೆ. ಶಾಂತಿ ಮತ್ತು ನೆಮ್ಮದಿಯನ್ನು ಯಾವಾಗಲೂ ಏನಪ್ಪ ಅಂದ್ರೆ ಆ ಲಾಯನ್ ಆ ಸಾಮ್ರಾಜ್ಯದಲ್ಲಿ ಬಯಸ್ತಾ ಇದ್ದು. ಸಾಕಷ್ಟು ಬರೀ ಪ್ರಶ್ನೆಯನ್ನು ಕೇಳಿದ್ದಾನೆ, ನೆನಪಿಟ್ಕೊಳ್ಳಿ. ರಿಪ್ಲೈಡ್ ಇನ್ ಎ ನೋಬೆಲ್ ವಾಯ್ಸ್, ಈಗ ಏನಪ್ಪ ಅಂದ್ರೆ ಅಧಿಕಾರ ಧ್ವನಿಯಲ್ಲಿ ಹೇಳ್ತೈತಿ. ಸೈಯಿಂಗ್, ಅಲ್ಲಿರುವಂಥ ಜನರಿಗೆ ಹೇಳ್ತೈತಿ, ಆನೆಗೆ ಮತ್ತು ಅಲ್ಲಿ ಪ್ರಾಣಿಗಳಿಗೆ ಮನುಷ್ಯನ ಹೇಳ್ತಾರೆ, ಐ ಕಮೆಂಡೆಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಟು ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಏನಪ್ಪ ಅಂದರೆ ನೀವು ಯಾರೂ ಇಲ್ಲಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ನನ್ನ ಮಿನಿಸ್ಟರ್ಸ್ಗೆ ನಾನು ಆದೇಶ ಮಾಡ್ತಾ ಬರ್ತೀನಿ, ಅವರೊಂದು ಕಮಿಷನ್ ಅಪಾಯಿಂಟ್ ಮಾಡಿಕೊಂಡು ಈ ಎಲ್ಲ ಮ್ಯಾಟ್ರನ್ನ ಎನ್ಕ್ವೈರಿ ಮಾಡ್ತಾರೆ, ಥರೋಲಿ ಏನಪ್ಪ ಅಂದ್ರೆ ಕರೆಕ್ಟಾಗಿ ರಿಪೋರ್ಟನ್ನು ಕೊಡ್ತಾರೆ, ಡೋಂಟ್ ವರಿ ಅಬೌಟ್ ದ್ಯಾಟ್ ಅಂತಲ್ಲಿ ಹೇಳ್ತಾ ಬರ್ತೈತಿ. ಹಿ ದ್ಯಾನ್ ಟರ್ನ್ ಟು ದಿ ಮ್ಯಾನ್. ಈಗ ಹಿ ಮೀನ್ಸ್ ಏನಪ್ಪ ಅಂದರೆ ಇಲ್ಲಿ ಲಾಯನ್ ಅಂತ ಆಗುತ್ತೆ. ಈಗ ಅಷ್ಟು ಹೇಳಿ ಆ ಆನೆಗೆ ಈಗ ಆ ವ್ಯಕ್ತಿ ಕಡೆ ಮುಖ ಮಾಡ್ತೈತಿ. ಲಾಯನ್ ಹೇಳ್ತಾ ನೋಡ್ರಿ, ಆ್ಯಂಡ್ ಸೈಡ್ ಈಗ ಹೇಳ್ತೈತಿ, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ನೀ ಏನು ಮಾಡಿಯಪ್ಪ ಅಂತಂದರೆ ಒಳ್ಳೆಯ ಕೆಲಸವನ್ನು ಮಾಡಿಯ. ಯಾಕಂದರೆ ಈ ನನ್ನ ಕಾಡಿನ ಜನರೊಂದಿಗೆ, ನನ್ನ ಜನರೊಂದಿಗೆ ಏನಪ್ಪ ನೀನು ಸ್ನೇಹವನ್ನು ಮಾಡಿಯಲ್ಲ, ಇದು ನೀನು ತುಂಬ ಒಳ್ಳೆಯ ಕೆಲಸ ಅಂತೇಳಿ ಆ ಲಾಯನ್ ಏನಪ್ಪ ಅಂದ್ರೆ ಮನುಷ್ಯನಿಗೆ ಹೇಳ್ತಾ ಇದೆ. ಎಸ್ಪೆಷಲಿ ವಿತ್ ದಿ ಎಲಿಫೆಂಟ್ ಹೂ ಈಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್. ಅದು ಇನ್ನು ಯಾರೊಂದಿಗೆ ಸ್ನೇಹ ಮಾಡಿಯಪ್ಪ ಅಂತಂದರೆ ಒನ್ ಆಫ್ ದಿ ಆನರಬಲ್ ಮಿನಿಸ್ಟರ್ಸ್ ಆಫ್ ಮೈ ಸ್ಟೇಟ್. ಈ ಒಂದು ರಾಜ್ಯದ ಒಬ್ಬ ಗೌರವಾನ್ವಿತ ಮಂತ್ರಿಯಾದಂಥ ಈ ಎಲಿಫೆಂಟೊಂದಿಗೆ ನೀವು ಸ್ನೇಹ ಮಾಡಿಯಲ್ಲ, ಅದು ನಿನ್ನ ತುಂಬ ಒಳ್ಳೆಯ ಕೆಲಸ ಅಂತೇಳಿ ಲಾಯನ್ ಹೇಳ್ತಾ ಇದೆ. ಡು ನಾಟ್ ಗಂಬಲ್ ಎನಿಮೋರ್. ಆಯ್ತು, ಇವಾಗ ನೀವು ಜಾಸ್ತಿ ಏನಪ್ಪ ಅಂದ್ರೆ ಗೊಣಗಕ್ಕೆ ಹೋಗಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನಾವೇನಪ್ಪ ಅಂದ್ರೆ ನಿನ್ನ ಗುಡಿಸಲಪ್ಪ ನಿನ್ನಿಂದ ನಾವು ಕಸಿದುಕೊಳ್ಳಲ್ಲ, ವೇಟ್ ಮಾಡು. ನೋಡಿ, ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ನಾನು ಇಂಪೀರಿಯಲ್ ಕಮಿಷನ್ ಏನಪ್ಪ ಅಂತಂದರೆ ನಾನು ರಾಯಲ್ ಕಮಿಷನ್ ಅಪಾಯಿಂಟ್ ಮಾಡೋರಿಗೆ ನೀನು ವೇಟ್ ಮಾಡು ಅಂತ ಹೇಳ್ತಿದ್ದಾನೆ. ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪಾರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್.
ಅಷ್ಟೇ ಅಲ್ಲ, ನಿನಗೂ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ನಾವು ಅಪಾರ್ಚುನಿಟಿ ಅವಕಾಶವನ್ನು ಕೊಡ್ತೀವಿ. ನೀನು ಕೂಡ ಈ ಒಂದು ಏನಪ್ಪ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ನೀವು ವಾದ ಮಾಡ್ಬೋದು ಅಂತ ಹೇಳ್ತೈತಿ. ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದಿ ಫೈಂಡಿಂಗ್ಸ್ ಆಫ್ ದಿ ಕಮಿಷನ್. ನನಗೆ ಅನಿಸ್ತೈತಿ ಯು ಆರ್ ಗೋಯಿಂಗ್ ಟು ಕೋಆಪ್ರೇಟ್ ವಿತ್ ದಿ ಕಮಿಷನ್. ಅಲ್ಲಿರುವಂಥ ನನ್ನ ಮಿನಿಸ್ಟರ್ಸ್ಗಳಿಗೆ ನೀನು ಸಹಾಯವನ್ನು ಮಾಡ್ತಿ, ಅಲ್ಲಿವರೆಗೂ ಪೀಸ್ ಕಾಮಿಂದ ಏನಪ್ಪ ಅಂದ್ರೆ ವೇಟ್ ಮಾಡ್ತಿ ಅಂತ ನಾನು ಅನ್ಕೊಂಡಿನಿ ಅಂತಲ್ಲಿ ಲಾಯನ್ ಅಂತೈತಿ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದೀಸ್ ಸ್ವೀಟ್ ವರ್ಡ್ಸ್ ಫ್ರಮ್ ದಿ ಕಿಂಗ್ ಆಫ್ ದಿ ಜಂಗಲ್. ಯಾವಾಗ ಆ ಲಾಯನ್ ಇಂಥ ಸ್ವೀಟ್ ವರ್ಡ್ಸನ್ನು ಹೇಳ್ತು, ನಿನಗೂ ಅವಕಾಶ ಕೊಡ್ತೀವಿ, ನಿನ್ನ ಗುಡಿಸಲಿನಿಂದ ಕಸಿದುಕೊಳ್ಳಲ್ಲ ಅಂತ ಆ ಮಾತುಗಳನ್ನು ಕೇಳಿದಾಗ ತುಂಬ ಇಲ್ಲಿ ಪ್ಲೀಸ್ಡ್ ಮೀನ್ಸ್ ಹ್ಯಾಪಿನೆಸ್ ಅಂತ ಆಗುತ್ತೆ. ಅವನಿಗೆ ಭಾಳ ತುಂಬ ಖುಷಿ ಕೊಟ್ಬಿಡ್ತೈತಿ. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹೀಸ್ ಅಪಾರ್ಚುನಿಟಿ ಇನ್ ದ ಬಿಲೀಫ್ ದ್ಯಾಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಏನಪ್ಪ ಅಂದರೆ ಈಗ ಇನ್ನೋಸೆಂಟಾಗಿ ಅವನು ತನ್ನ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಆ್ಯಂಡ್ ಹಿ ವಾಸ್ ಗೋಯಿಂಗ್ ಟು ಬಿಲೀವ್ ದ್ಯಾಟ್, ಅವ್ನು ನಂಬಿದ ಏನಪ್ಪ ಅಂದರೆ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಏನಪ್ಪ ಅಂದರೆ ಆ ಗುಡಿಸಲು ನಂದೇ ಐತಿ, ವಾಪಸ್ ಮರಳಿ ನನಗೇ ಬರುತ್ತೆ, ಅದು ಯಾರಿಗೂ ಹೋಗುವುದಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅವನು ಕೂತ್ಕೊತಾನೆ. ಹಾಗಾದರೆ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಮತ್ತೆ ಏನಾಗುತ್ತೆ ಅನ್ನೋದನ್ನು ಇನ್ನೊಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮ್ಮ ಸ್ನೇಹಿತರು ಕೂಡ ಇದು ಯುಟಿಲೈಸ್ ಆಗಲಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ದಿಸ್.